ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಪಂಚಪೀಠಗಳಲ್ಲಿ ಒಂದಾದ ಶ್ರೀ ಮರಳುಸಿದ್ದೇಶ್ವರ ದೇವಸ್ಥಾನದ ಸುತ್ತಮುತ್ತಲೂ ಸ್ವಚ್ಛತೆಗೆ ಆಗ್ರಹ. ದೇವಸ್ಥಾನ, ಪಂಚಾಯಿತಿ ಮತ್ತು ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚರಂಡಿ ಮತ್ತು ಶೌಚಾಲಯದ ಸ್ವಚ್ಛತೆ ಕಣ್ಮರೆ. ಹೌದು ವೀಕ್ಷಕರೇ, ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಆದರೆ ಈ ಪ್ರಸಾದ ಮಾಡಿದ ಎಂಜಲು ಗಂಜಿ ಚರಂಡಿಗೆ ಬಿಡುತ್ತಾರೆ. ಇದರಿಂದ ಗಬ್ಬುನಾಥ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಇಲ್ಲಿನ ಅಕ್ಕಪಕ್ಕದ ಮನೆಯಲ್ಲಿರುವ ಜನರು ಕೆಲವರಿಗೆ ವಾಸನೆಯಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ. ಇಲ್ಲಿನ ಶೌಚಾಲಯದ ಮಲಮೂತ್ರ ಗುಂಡಿಗಳು ತುಂಬಿ ಹೊರಬರುತ್ತವೆ. ಇದಕ್ಕೆ ಕಿಟಕಿ ಬಾಗಿಲು ಕೂಡ ಸರಿಯಾಗಿ ಇರುವುದಿಲ್ಲ. ಹೀಗಾಗಿ ವಾಸನೆ ಬಾಳದ ಹುಳು ಮನೆಯೊಳಕ್ಕೆ ಬರುತ್ತವೆ ಮತ್ತು ನಮ್ಮ ಮಕ್ಕಳು ಮತ್ತು ನಾವು ಅನೇಕ ಬಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದುಕೊಂಡಿದ್ದೀವಿ. ದಯವಿಟ್ಟು ಇದನ್ನ ಸ್ವಚ್ಛಗೊಳಿಸಿ ಎಂದು ಪ್ರೇಮ ಹಾಲಣ್ಣ ಮತ್ತಿತರರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಸ್ವಚ್ಛತೆಗೆ ಆಗ್ರಹ ಮಾಡಿದರು. ವರದಿ RH ಕೊಟ್ರೇಶ್, ಕಿಷ್ಕಿಂದ ಟಿವಿ, ಕೊಟ್ಟೂರು ತಾಲೂಕು. ಎಲ್ಲ ರಿಸೀಸ್ ಮಾಡಿದ್ದು ಬೇದಿ ಮಾಡಿದ್ದೆಲ್ಲ ಕಡಿಗೆ ಬರ್ತೈತಿ, ಅದು ನೀಟಾಗಿ ಮಾಡಿಲ್ಲ. ಅದಕ್ಕೆ ಬಾರಿ ಸೊಳ್ಳೆ. ಎಷ್ಟು ದಿನ ಸೆಟ್ಟಿಂಗ್ ಐತಮ್ಮ? ಭಾಳ ದಿನ ಬಂದೀವಿ, ಅವ್ರು ಮಾಡ್ತೀವಿ ಅಂತಾರೆ. ಮತ್ತೆ ಅದು ಎಲ್ಲ ಭಾಳ ಜನ ಬಂದಾಗೆಲ್ಲ ತುಂಬಿ ಹರಿತೈತಿ, ಅದು ಕಡಿಗೆ ಬರ್ತೈತಿ. ಕ್ಲೀನ್ ಮಾಡ್ತೀವಿ ಅಂತಾರೆ, ಅದು ಕ್ಲೀನ್ ಆಗೋದಿಲ್ಲ. ನಿಂತ್ಕೊಂತೈತಿ ಇಲ್ಲಿ ಮನೆ ಮುಂದೆ, ವಾಸನೆ ಗಲೀಜು, ಕಾಯಿಲೆ ಕಚಾಲೆಗಳು ಬರ್ತಾವ ನೋಡ್ರಿ ಸರ್. ಗಂಜಿ ಪೂರ ಅಲ್ಲೆಲ್ಲ ಹೇಳಿವೆ, ನಾವು ಅದನ್ನ ತೆಗಿಸಿ ಪೈಪ್ ಹಾಕ್ತೇವೆ ಅಂತಾರೆ. ಅದನ್ನೂ ಪೈಪ್ ಹಾಕಲ್ಲ. ಆಮೇಲೆ ಅಷ್ಟು ಬಾಲ್ದೊಳ ಮಳೆ ಬಂತಂದ್ರೆ ಎಲ್ಲ ಮ್ಯಾಕ್ ಬರ್ತಾವೆ. ನಾವು ಹೆಂಗೆ ಜೀವನ ಮಾಡಕ್ಕೆ ಹೇಳೋಣ? ಸೊಳ್ಳಿಗಳು ಬೇರೆ ಅವಂಗ ವಾಸ್ತಿಕೊಂದು ಎಲ್ಲರೂ ಮೂಗು ಮುಚ್ಚಿಕೊಂಡು ಅಡ್ಡಾಡ್ತಾರೆ. ನಾವು ಬಂಡ್ರಗತ್ತಿಗೆ ಬಾ ಮಾಡ್ತಾವೆ ನೋಡಿ. ನಾವು ಮೂಗ ಮುಚ್ಕೊಂಡು ಅಲ್ಲ ಇದಾಗ್ಬಿಟ್ಟಿವಿ, ನಾವೆಲ್ಲ ಅಲ್ಲಿ ಗಟ್ಟಿಮುಟ್ಟಾಗಿ ನಿಂತ್ಬಿಟ್ಟಿವಿ. ಎಲ್ಲರಿಗೂ ವಾಸನೆ ಬರ್ತೈತಿ, ನಾವು ವಾಸನೆ ಬರಲ್ಲ ಅಂತ ನಾವೆಲ್ಲ ಗಟ್ಟಿ ಆಗಿಬಿಟ್ಟಿವಿ. ಹೇಳಿ ಸಾಕಾಗೈತೆ ನಮಗೆಲ್ಲ. ಹೆಂಗೆ ಮಾಡಕ್ಕೆ ಹೇಳೋಣ? ನಾವು ಜೀವನ ಹೆಂಗೆ ಮಾಡಕ್ಕೆ ಹೇಳಿ? ಅವ್ರ ನಾವು ಮಾಡ್ತೇವೆ ಅಂತಾರೆ, ಅವ್ರು ಮಾಡಂಗಿಲ್ಲ. ಇಲ್ಲಿ ಲೆಟ್ರಿನಿಂದ ಒಂದು ಚರಂಡಿದ ಒಂದಣ್ಣ ನಮ್ಗೆ ಎರಡು ಪ್ರಾಬ್ಲಮ್ ಆಗಿರೋದು ನೋಡಿ. ಇವನ್ನ ಸಾಲ್ವ್ ಮಾಡ್ಬೇಕು, ಚಾಲು ಮಾಡ್ಬೇಕು ನಮ್ಗೆ. ಇಲ್ಲಿ ಜರ್ನಲ್ ಹಂಗ ಬಿಟ್ಟಾರ, ಶೌಚಾಲಯಕ್ಕೆ ಹಂಗ ಜರ್ನಲ್ ಎಲ್ಲ ಬಿಟ್ಟಾರ. 7-8 ಕಿಟಕಿಗೆ ಏನು ಅದು ಸ್ವಚ್ಛತೆ ಇಲ್ಲ. ಎಲ್ಲ ಮ್ಯಾಲೆ ಎಲ್ಲ ಲೆಟ್ರಿನ್ ಎಲ್ಲ ಮ್ಯಾಲೆ ಅರ್ಧ ಹಂಗ ಬರ್ತದೆ, ಮನೆಗಳಕ್ಕೆ ಬರ್ತೈತೆ ರೀ. ಒಂದು 15-25 ಮನೆ ಅದಾವ ಇಲ್ಲಿ. ಅನ್ನದ ಗಂಜಿ ಎಲ್ಲ ಹಂಗ ಬಿಟ್ಟಾರ. ಅನ್ನದ ಗಂಜಿ ಎಲ್ಲ ಕಲಿಯಾಕ್ ಬಿಟ್ಟಾರ. ಎಲ್ಲ ಹುಳ ಮ್ಯಾಲೆ ಮಳೆ ಬಂದಂದ್ರೆ ಎಲ್ಲ ಒಳಗಳು ಒಳಕ್ಕೆ ಹೋಗವು. ಒಂದು 20-30 2 ಕಮ್ಮಕ್ಕೆ ಆರಾಮಿಲ್ದಂಗೆ ಆದಾಗದ ಜನಗಳಿಗೆ. ಇಲ್ಲಿ ಓಡಾಡಂಗಿಲ್ಲ ರೀ, ವಾಸನೆ ಕುತ್ಕೊಳಂಗಿಲ್ಲ ಮನೆಗಳ್ತಾಗ, ಅಷ್ಟು ವಾಶ್ ಸ್ಮೆಲ್ ಬರ್ತೈತಿ. ಈ ದೊಡ್ಡ ಇದು ಹಿಂಗೆ ಹಾಕತ್ರಿ ಎಲ್ಲ. ಅವ್ರು ಹೇಳಿ ಕಿವಾಗ ಹಾಕ್ಯನಂಗಿಲ್ಲ. ಮ್ಯಾಲೆ ಇವತ್ತು ಹೋಗಿಬಿಡ್ತಾರ. ನೀರೆಲ್ಲ ಅದೇನು ಒಳಕ್ಕೆ ಹೋಗೋದಿಲ್ಲ, ಅದೇನಿಲ್ಲ. ಅದು ಶೌಚಾಲಯ ಅಂದ್ರೆ ಎಲ್ಲ ಮ್ಯಾಲೆ ಉಪ್ಪು ಕರಿತೈತೆ, ಅದು ಬರೀ ಹುಳ ಬರ್ತಾವು. ಅಣ್ಣ ಇದೆಲ್ಲ ಕತ್ರ ಪೂರ ಬ್ಲಾಕ್ ಆಗಿ ಎಲ್ಲ ಕತ್ರ ಕಡೆಗೆಲ್ಲ ಹರಿತೈತೆ. ಅದು ಅವ್ರದ್ದು ಎಲ್ಲ ಬಸ್ತಿದೆ, ಮನೆ ಮುಂದೆಲ್ಲ ಕತ್ರ ಇದೆಲ್ಲ ಟ್ಯಾವ್ ಅಂಶ ಆಗ್ತೈತಿ. ಇದು ಬೀಗ ಹಾಕಿರೋದಕ್ಕೆ ಅದು ನೀರು ಬರ್ತಾ ಇಲ್ಲ. ಅದು ಈಗೆಲ್ಲ ಕತ್ತು ಹರಿಸೋದಕ್ಕೆ ಅದು ಒಟ್ಟು ನಿದ್ದೆ ಮಾಡೋದಾಗಲ್ಲ, ಅಷ್ಟು ಸ್ಮೆಲ್. ಆದ್ರೆ ಬೀಗ ಹಾಕಿದ್ರು ಮತ್ತೆ ಬಂದು ಬೀಗ ಹೆಸರು ತೆಗಿಸ್ತಾರೆ ಅವರು. ಅಲ್ಲಿ ಹೆಣ್ಮಕ್ಳು ಬೇಕು, ಬೇರೆ ಊರಿಂದ ಬಂದಾರ ಅಂತೇಳಿ. ಆ ಕಡೆ ದೂರ ಆ ಕಡೆ ನಾವು ಓಪನ್ ಮಾಡಂಗಿಲ್ಲ ಅವರು. ಎಷ್ಟು ದಿನ ಸೆಟ್ಟಿಂಗ್ ಆಯ್ತು? ಹೇಳಿ ಭಾಳ ದಿನ 4 ವರ್ಷ ಆಯ್ತಂಗಲ್ಲ. 4 ವರ್ಷ ಆಯ್ತು ಹಂಗಲ್ಲಿ. ಯಾಕೆಲ್ಲ ತೆಪ್ಪಿದ್ದು ಕ್ಲೀನ್ ಮಾಡ್ತಾರೆ ಅಷ್ಟೇ. ಆಮೇಲೆ ಅದು ಹೆಂಗೆ ದಂಗೆ ಆಗುತ್ತೆ. ಅದು ಅಷ್ಟು ಸದ್ಯ ಅಲ್ಲ, ಒಟ್ಟು ಎಲ್ಲ ತಾವು ಹೇಳ್ಕೊಂಡಿದ್ವಿ. ಹೋಗಿ ಕುಡಿಯೋಕೆ ಹೋಗಿ ಇವತ್ತು ಮಾಡ್ತೀನಿ, ನಾನು ಮಾಡ್ತೀನಿ ಅದನ್ನ ಆ ಕಡೆ ಓಪನ್ ಮಾಡ ಅಂದ್ರೆ ಮಾಡಂಗಿಲ್ಲ ಅವರು. ಇಲ್ಲೆಲ್ಲ ಕಿಟಕಿಗಳು ಹೆಂಗೆ ಮಾಡ್ಯಾರ ಎಲ್ಲ ಓಪನ್ ನಿಂತದ್ದೆಲ್ಲ ಮ್ಯಾಗ ವಾಸನೆ. ಈ ಮನೆಗೆ ಒಂದು 7-8 ಮನೆಗೆ ಪೂರ್ತಿ ಅದ್ರಾಗ ವಾಸನೆ. ಸೊಳ್ಳಿನೂ ಫುಲ್ಲು ಸೊಳ್ಳಿ. ನಮ್ಮ ಹುಡ್ರಿಗೆ ಒಂದು 5-6 ಮಂದಿ ಆರಾಮಲ್ಲಂಗೆ ಆಗೈತಿ. ತೋರಿಸಿದ್ರು ಕೂಡ ಅದು ಆರಾಮಾಗಿಲ್ಲ ರೀ. ಅಲ್ಲ ಒಂದು ಸತಿ ಅಲ್ಲ 10 ಸತಿ ಹೇಳ್ಬಂದು ಹೋಗಿ ಗುಡಿಯಾಕೆ ಹೋಗಿ ಒಬ್ರು ತಲೆಗೆ ಹಾಕ್ಯನಂಗಿಲ್ಲ ರೀ.